ಏನು BJP ಕೇಂದ್ರ ಸರ್ಕಾರದವರು ದೇಶದೆಲ್ಲೆಡೆ ಮತವನ್ನು ಕಳ್ಳತನ ಮಾಡಿ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರುವಂಥದ್ದು ಮತ್ತು ಸಂವಿಧಾನವನ್ನು ಬುಡಮೇಲು ಮಾಡುವಂಥ ಕೃತ್ಯ. ಅದರ ವಿರುದ್ಧ ನಮ್ಮ ಸಂಸದೀಯ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಈ ದಿನ ಫ್ರೀಡಂ ಪಾರ್ಕಲ್ಲಿ ಬಂದು ದೇಶದಲ್ಲಿ ಎಲ್ಲೆಲ್ಲಿ ಕಳ್ಳತನವಾಗಿದೆ ಇದು ಪ್ರಜಾಪ್ರಭುತ್ವದ ವಿರುದ್ಧ, ಸಂವಿಧಾನದ ವಿರುದ್ಧವೂ ಕೂಡ. ಆದ್ದರಿಂದ ಈ ದಿನ ಬೃಹತ್ ಪ್ರತಿಭಟನೆಯನ್ನು ಮಾಡಿ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ಬರದಂತೆ ನೋಡಿಕೊಳ್ಳಲು ಕಾಂಗ್ರೆಸ್ಸಿಗರು ಎಲ್ಲರೂ ಕೂಡ ಈಗ ಹೋರಾಟ ಮಾಡುವಂಥ ಸಮಯ. ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ಅದರ ಉಳಿವಿಗಾಗಿ, ಅದರ ಉದ್ಧಾರಕ್ಕಾಗಿ ಮತ್ತು ಅದನ್ನು ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ ಮುಂದುವರಿಸಲಿಕ್ಕಾಗಿ ನಮ್ಮ ಪಕ್ಷದ ವತಿಯಿಂದ ಮತ್ತು ದೇಶದ ಎಲ್ಲ ನಾಗರಿಕರ ಪರವಾಗಿ ನಾವು ಈ ಹೋರಾಟವನ್ನು ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ನೋಡಿ ಮತ ಹಾಕಿದ್ದಾರೆ ಜನ. ಯಾವ ಅಭಿವೃದ್ಧಿ ಆಗಿದೆ? ಬೆಲೆ ಏರಿಕೆ ಆಗಿದೆ, ಗಗನಕ್ಕೇರಿದೆ, ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅದಾನಿ ಅಂಬಾನಿಯವ್ರಿಗೆ ಅಭಿವೃದ್ಧಿ ಆಗಿದೆ ಅಷ್ಟೇ. ಬಡ ಜನರಿಗೆ, ಕೆಳಹಂತದ ಜನರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಬರೀ ಲಂಚಗುಳಿತನ ಮಾಡಿಕೊಂಡು ದೇಶವನ್ನು ದಿವಾಳಿತನಕ್ಕೆ ತಗೊಂಡು ಹೋಗುವಂಥ ಕೆಲಸ BJP ಮಾಡಿದೆ. ಕರ್ನಾಟಕದವರಾದರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಏನು ಜನ ದಿವಾಳಿ ಹಾಕಿದ್ರು ಅವರಿಗೆ ಅವರ ಜೀವನೋಪಾಯಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದರ ಸಾಕ್ಷಿನ ಈ ದಿನ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನರು, ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಈ ದಿನ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇದರ ಪೂರ್ತಿ ದೇಶದಲ್ಲಿ ಇದರ ಪ್ರಭಾವ ಬೀರುತ್ತೆ. ಮತ್ತು ನಾವೆಲ್ಲರೂ ಕೂಡ ಅಧಿಕಾರಕ್ಕೆ ಬಂದಿದ್ದೀವಿ. ಇವತ್ತು ನಮಗೆ ಬಹಳ ಮಹತ್ವವಾದ ದಿನ. ನಿನ್ನೆ ನಮಗೆಲ್ಲ ಒಂದು ಕಣ್ತೆರೆಯುವ ದಿನವಾಗಿತ್ತು. ಸನ್ಮಾನ್ಯ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧೀಜಿಯವರು ನಮಗೆ ಏನು ಒಂದು ಕಣ್ತೆರೆದ್ರು. ಮತಗಳ್ಳತನ ಏನಿದೆ, ಹೇಗಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಯಾವ ವಿಧಾನದಿಂದ ಆಗ್ತಾ ಇದೆ ಅನ್ನೋದೆಲ್ಲ ತೋರಿಸಿದ್ದಾರೆ. ನಾವು ಇದರ ವಿರುದ್ಧ ಈಗ ಭಾಳ ಹೋರಾಟ ಮಾಡಬೇಕಾಗಿದೆ. ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳ ಜೊತೆಗೆ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಇದನ್ನು ಕಂಡುಹಿಡಿದ ಎಲ್ಲ ನಾನು ತಂಡಕ್ಕೂ ಧನ್ಯವಾದ ಹೇಳ್ತೀನಿ. ಇದರ ಹಿಂದೆ ಭಾಳ ಶ್ರಮ ಇದೆ. 6 ತಿಂಗಳದಿಂದ ಮನ್ಸೂರ್ ಭೈ ಮತ್ತು ದಬ್ಬೀರಣ ಅವರೆಲ್ಲ ಟೀಮು ಇದಕ್ಕೆ ಕಷ್ಟಪಟ್ಟಿದೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ವಿ ಆರ್ ಗೋಯಿಂಗ್ ಟು ಫೈಟ್ ಇನ್ ಸ್ಟ್ರೀಟ್. ಥ್ಯಾಂಕ್ ಯು ಸರ್.